ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ನಾ ಈ ವಿಡಿಯೋದೊಳಗೆ ತಲೆನೋವು ಅಂತಂದ್ರೆ ಏನ, ಅದ್ರ ಟೈಪ್ಸ್ ಏನ, ಆಮೇಲೆ ಟ್ರೀಟ್ಮೆಂಟ್ ಏನ, ಹೋಮ್ ರೆಮಿಡೀಸ್ ಏನೇನ್ ಮಾಡ್ಬೇಕು, ಸೊ ಇದೆಲ್ಲ ನಾನು ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ತಲೆನೋವು ಅಂತಂದ್ರೆ ಫಸ್ಟಿಗೆ ನಾವು ಅರ್ಥ ಮಾಡ್ಕೋಬೇಕ, ತಲೆನೋವು ನಮ್ದು ಲೈಫ್ ಒಳಗಿಂದ ಒಂದು ಪಾರ್ಟ್ ಆಗ್ಬಿಟ್ಟೈತಿ. ತಲೆನೋವು ನಮ್ಗೆ ಯಾವ್ಯಾವ ಕಾರಣಕ್ಕೆ ಬರ್ತೈತಿ, ಸೊ ಅದ್ರದ್ದು ಟೈಪ್ಸ್ ಏನೇ ಅನ್ನೋದು ನಾವು ಫಸ್ಟ್ ಮೇನ್ ಅರ್ಥ ಮಾಡ್ಕೋಬೇಕು. ಫಸ್ಟಿಗೆ ನಾವು ತಲೆನೋವದ ಟೈಪ್ಸ್ ಏನೇನದ ಅನ್ನೋದನ್ನ ನೋಡೋಣ. ಫಸ್ಟಿಗೆ ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಟೆನ್ಷನ್ ಹೆಡ್ಡೇಕ್ ಅಂತಂದ್ರೆ ನಮ್ಮ ತಲೆಯ ಸುತ್ತ ಭಾಗದಲ್ಲಿ ಏನು ನಾವು ನೋವನ್ನ ಅನುಭವಿಸ್ತೀವಲ್ಲ, ಸೊ ಅದನ್ನ ನಾವು ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಸ್ಟ್ರೆಸ್ ಇಂದ ಆಗಿರ್ಬೋದು, ಡಿಪ್ರೆಷನ್ ಇಂದ ಆಗಿರ್ಬೋದು, ಇನ್ನು ನಾನಾ ಕಾರಣಗಳಿಂದ ನಾವು ಟೆನ್ಷನ್ ಹೆಡ್ಡೇಕ್ ನ ಕಾಣ್ಬೋದು. ಸೆಕೆಂಡ್ ಒನ್ ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಕ್ಲಸ್ಟರ್ ಹೆಡ್ಡೇಕ್ ಅಂತಂದ್ರೆ ಕಣ್ಣಿನ ಸುತ್ತ ಭಾಗದಲ್ಲಿ ಏನ ನಾವು ನೋವನ್ನ ಅನುಭವಿಸ್ತೇವಲ್ಲ, ಅದನ್ನ ನಾವು ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಮೈಗ್ರೇನ್ ಅಂತ ಹೇಳ್ತೀವಿ. ಮೈಗ್ರೇನ್ ಒಳಗೆ 2 ಟೈಪ್ಸ್ ಇದಾವೆ. ಸೊ ತಲೆಯ ನಮ್ದು ಅರ್ಧ ಭಾಗ ಏನ ನೋಯ್ತೈತಲ್ಲ, ಸೊ ಅದನ್ನ ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ಫೋರ್ತ್ ಒನ್ ಸೈನಸ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇದು ನಮಗ ತಲೆ ಮುಂಭಾಗ ಆಮೇಲೆ ಕಣ್ಣಿನ ಮಧ್ಯಭಾಗ ಏನೈತಲ್ಲ, ಈ ರೀಸನ್ ನಮ್ಗ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತೈತಿ. ಫಿಫ್ತ್ ಒನ್ ಕೆಫೆನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಚಹಾ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇವನ್ನ ನಾವು ಕುಡಿದು ಬಿಟ್ಟ ಮೇಲೆ ಏನೋ ನಮ್ಗೆ ಹೆಡ್ಡೇಕ್ ಬರ್ತೈತಲ್ಲ, ಇದನ್ನ ನಾವು ಕೆಫೆನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇನ್ನು ಸಿಕ್ಸ್ತ್ ಒನ್ ಪೋಸ್ಟೀರಿಯರ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಅಂದ್ರೆ ಏನ್ ನಮ್ ತಲೆಯ ಹಿಂಭಾಗ ಏನ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತಿತ್ತಲ್ಲ, ಅದನ್ನ ನಾವು ಪೋಸ್ಟೀರಿಯರ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇನ್ನು ಸೆವೆಂತ್ ಒನ್ ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತ ಹೇಳ್ತೀವಿ. ನಮಗ ಸರ್ವೈಕಲ್ ರೀಜನ್ ಒಳಗೆ ನಮಗ್ ಪೇನ್ ಆಗ್ತೈತಿ, ಅಂದ್ರೆ ಕುತ್ತಿಗೆ ಹಿಂಭಾಗ ನಮ್ಗೆ ಏನ್ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತೈತಿ, ಅದನ್ನ ನಾವು ಸರ್ವೈಕೋಜೆನಿಕ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಏಡ್ತ್ ಒನ್ ರಿಬೌಂಡ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಅಂದ್ರೆ ತಲೆಯ ಒಂದು ಭಾಗದಲ್ಲಿ ಮಾತ್ರ ಪೇನ್ ಆಗ್ತೈತಿ, ನಾವು ಅದನ್ನ ನಾವು ರಿಬೌಂಡ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇದಿಷ್ಟ ತಲೆನೋವಿಂದ ಟೈಪ್ಸ್. ತಲೆನೋವಿಗೆ ಕಾರಣಗಳು ಏನೇನಂತಂದ್ರೆ ಜೀವನ ಶೈಲಿ, ಸ್ಟ್ರೆಸ್ಫುಲ್ ಲೈಫ್ ಆಗಿರ್ಬೋದು, ಆಮೇಲೆ ಡಿಪ್ರೆಷನ್ ಆಗಿರ್ಬೋದು, ಆಮೇಲೆ ಸಿಟ್ಟಿಂದ ನಾವು ವರ್ತನೆ ಮಾಡೋದಾಗಿರ್ಬೋದು, ಇವೆಲ್ಲ ನಮಗ ಲೈಫಿಂದ ರೀಸನ್ ಆಗ್ತಾವ ಹೆಡ್ಡೇಕ್ ಬರಕ. ಇನ್ನು ನೆಕ್ಸ್ಟ್ ಫಿಸಿಕಲ್ ಮತ್ತು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಅಂದ್ರೆ ದೈಹಿಕವಾಗಿ ನಮಗ ಕಾರಣಗಳು ಏನೇನಂತಂದ್ರೆ ಕಣ್ಣಿಗೆ ನಾವು ಜಾಸ್ತಿ ಸ್ಟ್ರೆಸ್ ಅನ್ನ ಕೊಟ್ಟಾಗ, ಎಕ್ಸಾಂಪಲ್ ಮೊಬೈಲ್ ಜಾಸ್ತಿ ಯೂಸ್ ಮಾಡೋದಾಗಿರ್ಬೋದು, ಜಾಸ್ತಿ ನಾವು ಕಣ್ಣಿಗೆ ಲೈಟ್ ಇಂದ ನಾವು ಸ್ಟ್ರೆಸ್ ಕೊಡೋದಾಗಿರ್ಬೋದು. ಇದೆರಡು ಕಣ್ಣಿಗೆ ಸ್ಟ್ರೆಸ್ ಕೊಡುವಂತ ಕಾರಣಗಳು. ಮಲಗ್ಬೇಕಿದ್ರೆ ಕುತ್ತಿಗೆನ ನಾವು ಒಂದೇ ಕಡೆ ತಲೆ ಹಾಕಿ ಪೊಸಿಷನ್ ಅಲ್ಲಿ ಮಲಗ್ತೀವಲ್ಲ, ಸೊ ಅದು ನಮಗ ಹೆಡ್ಡೇಕ್ ಬರಕ ರೀಸನ್ ಆಗ್ತೈತಿ. ಇನ್ನು ನೆಕ್ಸ್ಟ್ ಸೌಂಡ್ ಇಂದ ಆಗಿರ್ಬೋದು, ಕೆಲವೊಂದು ಫುಡ್ ಇಂದ ಆಗಿರ್ಬೋದು, ಆಮೇಲೆ ಸ್ಮೆಲ್ ಇಂದ ಆಗಿರ್ಬೋದು, ಇವೆಲ್ಲ ನಮಗೆ ಎನ್ವಿರಾನ್ಮೆಂಟಲ್ ರೀಸನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮೆಡಿಕಲ್ ಕಂಡೀಷನ್ಸ್, ಜ್ವರ ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಆಮೇಲೆ ಇನ್ಫೆಕ್ಷನ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಅಲರ್ಜಿಯಿಂದ ನಮಗೆ ಹೆಡ್ಡೇಕ್ ಬರ್ತದೆ ಅಂತ ಹೇಳ್ಬೋದು. ಮೆಡಿಕೇಶನ್ ಇಂದ ಆಗಿರ್ಬೋದು, ಆಮೇಲೆ ಬ್ಲಡ್ ಪ್ರೆಷರ್ ಇಂದ ಆಗಿರ್ಬೋದು, ಆಮೇಲೆ ನ್ಯೂರಾಲಜಿಕ್ ಡಿಸೀಸ್ ಇಂದ ಆಗಿರ್ಬೋದು, ಇವೆಲ್ಲ ನಮಗೆ ಹೆಡ್ಡೇಕ್ ಬರಕ ರೀಸನ್ಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ತಗೊಳ್ಳೋದಾದ್ರೆ ಫಸ್ಟಿಗೆ ಟೆನ್ಷನ್ ಹೆಡ್ಡೇಕ್. ನಮ್ಮ ತಲೆ ಸುತ್ತ ಭಾಗದಲ್ಲಿ ಏನು ನೋವು ಆಗ್ತೈತಲ್ಲ, ಅದನ್ನ ನಾವು ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇದಕ್ಕೆ ಮೇನ್ ಕಾರಣಗಳು ಏನೇನಂತಂದ್ರೆ ಸ್ಟ್ರೆಸ್ ಜಾಸ್ತಿ, ನಮ್ಮ ಲೈಫ್ ಒಳಗೆ ನಾವು ಸ್ಟ್ರೆಸ್ ತಗೊಳ್ಳೋದಾಗಿರ್ಬೋದು, ಜಾಸ್ತಿ ವರ್ಕ್ ಲೋಡ್ ಆಗಿರ್ಬೋದು, ಇವನ್ನ ನಾವು ಕಡಿಮೆ ಮಾಡಿದಾಗ ನಮಗ ಟೆನ್ಷನ್ ಹೆಡ್ಡೇಕ್ ಅನ್ನೋದು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಆಮೇಲೆ ನಾವು ಲೈಫ್ ಸ್ಟೈಲ್ ಇಂದ ನಾವು ಇದನ್ನ ಕಡಿಮೆ ಮಾಡ್ಕೋಬಹುದು. ಲೈಫ್ ಸ್ಟೈಲ್ ಅಂತಂದ್ರೆ ಫುಡ್ ಇಂದ ಆಗಿರ್ಬೋದು, ಆಮೇಲೆ ಕೆಲವೊಂದು ಎಕ್ಸರ್ಸೈಸ್ ಇಂದ ಆಗಿರ್ಬೋದು, ವರ್ಕೌಟ್ಸ್ ಇಂದ ಆಗಿರ್ಬೋದು, ಇವೆಲ್ಲ ನಮಗ ಟೆನ್ಷನ್ ಹೆಡ್ಡೇಕ್ ಅನ್ನ ದೂರ ಮಾಡ್ತಾವ ಅಂತ ಹೇಳ್ಬೋದು. ಇದಿಷ್ಟು ಮಾಡಿದಾದ್ಮೇಲೆ ನಮ್ಗೆ ಹೆಡ್ಡೇಕ್ ಇನ್ನೂ ಇತ್ತಂತಂದ್ರೆ ಮೆಡಿಕಲ್ ಚೆಕ್ಅಪ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಬ್ಲಡ್ ಪ್ರೆಷರ್ ನಾವು ಚೆಕ್ ಮಾಡಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ನಾವು ಮಾಡ್ಬೇಕಾಗ್ತಿತ್ತು. ಇನ್ನು ನೆಕ್ಸ್ಟ್ ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೀವಿ. ನಮ್ಮ ಕಣ್ಣಿನ ಸುತ್ತ ಭಾಗದಲ್ಲಿ ಏನು ನಾವು ಪೇನ್ ಅನ್ನ ಅನುಭವಿಸ್ತೀವಲ್ಲ, ಅದನ್ನ ನಾವು ಕ್ಲಸ್ಟರ್ ಹೆಡ್ಡೇಕ್ ಅಂತ ಹೇಳ್ತೀವಿ. ಇದನ್ನ ನಾವು ಹೆಂಗ್ ಕಾಣ್ಬೋದಂದ್ರೆ, ನಾವು ಜಸ್ಟ್ ಇಲ್ಲಿ ಟಚ್ ಮಾಡಿದ ತಕ್ಷಣ ನಮಗೆ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತೈತಿ. ಇದು ಪೇನ್ ಇಲ್ಲಿಂದ ನಮಗೆ ಕಂಟಿನ್ಯೂಸ್ ಆಗಿ ನಮ್ದು ಇಲ್ಲಿ ಟೆಂಪರರಿ ರೀಸನ್ ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ಇದು ಕ್ಲಸ್ಟರ್ ಹೆಡ್ಡೇಕ್ ನಮಗೆ ಬರ್ಬೋದು. ಕ್ಲಸ್ಟರ್ ಹೆಡ್ಡೇಕ್ ನಾವು ಮೆಡಿಕೇಶನ್ ಇಂದ ಸಾಲ್ವ್ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಮೈಗ್ರೇನ್. ಮೈಗ್ರೇನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇವಾಗ ನಮ್ದು ತಲೆ ಒಂದು ಭಾಗ ನಮ್ದು ಕಂಟಿನ್ಯೂಸ್ ಆಗಿ ಪೇನ್ ಆಗ್ತಿತ್ತಲ್ಲ, ಅದನ್ನ ನಾವು ಮೈಗ್ರೇನ್ ಅಂತ ಹೇಳ್ತೀವಿ. ತಲೆನೋವು ನಮಗೆ ಯಾವಾಗ ಜಾಸ್ತಿ ಆಗ್ತಿತ್ತಲ್ಲ, ಸೊ ಅದನ್ನ ನಾವು ಮೈಗ್ರೇನ್ ಕಂಡೀಷನ್ ಅಲ್ಲಿ ನೋಡ್ಬೋದು. ಪ್ಯಾಥಾಲಜಿಕಲಿ ಮೈಗ್ರೇನ್ ಕೆಲವೊಂದು ಟ್ರಿಗರ್ಸ್ ಇಂದ ಆಗ್ತೈತಿ. ಅಂದ್ರ ಸೆನ್ಸರಿ ಓವರ್ಲೋಡ್, ಸೌಂಡ್, ಸ್ಮೆಲ್ ಮತ್ತೆ ಲೈಟ್ ಇಂದ ಆಗ್ತೈತಿ. ಸೊ ಇದು 3 ರೀಸನ್. ಇನ್ನ ಇದ್ರ ಟ್ರೀಟ್ಮೆಂಟ್ ನಾವು ಸರ್ಟೆನ್ ಫುಡ್ಸ್ ಅನ್ನ ನಾವು ಚೇಂಜ್ ಮಾಡ್ಬೇಕಾಗ್ತೈತಿ, ಪ್ರೆಷರ್ ನ ಕಡಿಮೆ ತಗೋಬೇಕಾಗ್ತೈತಿ. ಇನ್ನು ನೆಕ್ಸ್ಟ್ ನಾವು ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡೋರು ಅದನ್ನ ಆಲ್ಕೋಹಾಲ್ ನ ಕಡಿಮೆ ಕನ್ಸಂಪ್ಷನ್ ಮಾಡ್ಬೇಕಾಗ್ತೈತಿ.
ಆಮೇಲೆ ಸ್ಲೀಪ್ ನಮ್ಗೆ ಯಾವಾಗ ಕಡಿಮೆ ಆಗ್ತೈತಿ ಅವಾಗ ಮೈಗ್ರೇನ್ ಕಾಣಿಸ್ಕೋಬಹುದು. ಸ್ಲೀಪ್ ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ರೆ ನಮ್ಗೆ ಮೈಗ್ರೇನ್ ನಾವು ದೂರ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಮೈಗ್ರೇನ್ ಇದ್ದ ಸಿಂಪ್ಟಮ್ಸ್ ನೋಡೋದಾದ್ರೆ ಅವ್ರು ಸಡನ್ ಆಗಿ ಮೂಡ್ ಚೇಂಜ್ ಆಗೋದಾಗಿರ್ಬೋದು. ಫುಡ್ ಅಲ್ಲಿ ಮೇನ್ ಸ್ವೀಟ್ ಕ್ರೇವಿಂಗ್ಸ್ ಆಗ್ತೈತಿ. ಆಮೇಲೆ ಬೇರೆ ಬೇರೆ ತರ ಫುಡ್ ಅನ್ನ ನಾನು ತಿನ್ಬೇಕಂತ ಅವ್ರಿಗೆ ಕ್ರೇವಿಂಗ್ಸ್ ಆಗ್ತೈತಿ. ಇಷ್ಟನ್ನ ನಾವು ಮೈಗ್ರೇನ್ ಅಲ್ಲಿ ಸಿಂಪ್ಟಮ್ಸ್ ನ ನೋಡ್ಬೋದು. ಇನ್ನು ಮೈಗ್ರೇನ್ ಅಲ್ಲಿ 2 ಟೈಪ್ ಅದಾವ. ಒಂದು ಮೈಗ್ರೇನ್ ವಿತ್ ಆರಾ ಅಂತ ಹೇಳ್ತೀವಿ, ಇನ್ನು ಮೈಗ್ರೇನ್ ವಿತೌಟ್ ಆರಾ ಅಂತ ಹೇಳ್ತೀವಿ. ಸೊ ಮೈಗ್ರೇನ್ ವಿತ್ ಆರಾದಲ್ಲಿ ನಮ್ಗ ಕಂಟಿನ್ಯೂಸ್ ಆಗಿ ವಿಷನ್ ಪ್ರಾಬ್ಲಮ್ ಬರ್ತೈತಿ, ಆಮೇಲೆ ಸ್ಕಿನ್ ಪ್ರಾಬ್ಲಮ್ ಬರ್ತೈತಿ, ಆಮೇಲೆ ಸ್ಮೆಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ. ಬ್ರೈನ್ ಅಲ್ಲಿ ನಮಗ ಇಂಬ್ಯಾಲೆನ್ಸ್ ಆಗಿ ನರ್ವ್ಸ್ ಸ್ಟಿಮ್ಯುಲೇಟ್ ಆಗಿ ಬ್ಲಡ್ ವೆಸಲ್ ಕನ್ಸ್ಟ್ರಿಕ್ಷನ್ ಮತ್ತೆ ಡೈಲೇಟೇಷನ್ ಒಳಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತೈತಿ. ಇನ್ನು ನೆಕ್ಸ್ಟ್ ಸೈನಸ್ ಹೆಡ್ಏಕ್, ತಲೆಯ ಮುಂಭಾಗ ಆಗಿರ್ಬೋದು, ಆಮೇಲೆ ಕಣ್ಣಿನ ಮಧ್ಯ ಭಾಗ ಆಗಿರ್ಬೋದು, ಇಲ್ಲಿನ ನಮಗ್ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತೈತಲ್ಲ, ಇದನ್ನ ನಾವು ಸೈನಸ್ ಹೆಡ್ಏಕ್ ಅಂತ ಹೇಳ್ತೇವೆ. ಇದನ್ನ ನಾವು ENT ಸ್ಪೆಷಲಿಸ್ಟ್ ಹತ್ರ ಹೋಗಿ ಸೊ ಇದನ್ನ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು. ಸೊ ಇನ್ನು ನೆಕ್ಸ್ಟ್ ಕೆಫೆನ್ ಹೆಡ್ಏಕ್, ಕಾಫಿ ಆಗಿರ್ಬೋದು, ಟೀ ಇಂದ ಆಗಿರ್ಬೋದು, ಇದನ್ನ ನಾವು ಯಾವಾಗ ಕುಡಿಯೋದು ಸ್ಟಾಪ್ ಮಾಡ್ತೀವಲ್ಲ ಅವಾಗ ನಮಗ ಹೆಡ್ಏಕ್ ಬರ್ತೈತೆ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ನಾವು ಹಂತವಾಗಿ ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ ಅವಾಗ ನಮ್ಗೆ ಈ ಹೆಡ್ಏಕ್ ಕಡಿಮೆ ಆಗ್ತೈತೆ ಅಂತ ಹೇಳ್ಬೋದು. ಏನಾದ್ರೂ ನಿಮ್ಗೆ ಫರ್ದರ್ ಪ್ರಾಬ್ಲಮ್ ಆಗತ್ತಿತ್ತಂದ್ರೆ ನೀವು ಮೆಡಿಕೇಶನ್ ಇಂದ ನೀವು ಇದನ್ನ ಕಡಿಮೆ ಮಾಡ್ಕೋಬಹುದು. ಇನ್ನು ನೆಕ್ಸ್ಟ್ ಪೋಸ್ಟೀರಿಯರ್ ಹೆಡ್ಏಕ್, ತಲೆ ಹಿಂಭಾಗ ಏನಿದೆಯಲ್ಲ ಸೊ ಇದು ನಮಗೆ ಕಂಟಿನ್ಯೂಸ್ ಆಗಿ ಪೇನ್ ಆಗ್ತಿರ್ತೈತಿ. ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡೋದ್ರಿಂದ ನಾವು ಕಡಿಮೆ ಮಾಡ್ಕೋಬಹುದು. ಸೊ ಇದು ಮೇನ್ ಪೋಸ್ಟೀರಿಯರ್ ಹೆಡ್ಏಕ್ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಬರ್ತೈತಿ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದಾಗ ನಮಗೆ ಪೋಸ್ಟೀರಿಯರ್ ಹೆಡ್ಏಕ್ ಕಡಿಮೆ ಆಗ್ಬೋದು. ಇನ್ನು ನಾವು ಯಾವಾಗ್ಲೂ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಪೋಸ್ಟೀರಿಯರ್ ಹೆಡ್ಏಕ್ ಅನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸರ್ವೈಕೋಜೆನಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ಇದನ್ನ ನಾವು ಯಾವಾಗ ನಾವು ಮಲಗಬೇಕಿದ್ರೆ ಕುತ್ತಿಗೆಯನ್ನ ಒಂದೇ ಪೊಸಿಷನ್ ಅಲ್ಲಿ ನಾವು ಹಾಕಿ ಮಲಗ್ತೀವಲ್ಲ ಅದು ಇದನ್ನ ಮೇನ್ ರೀಸನ್ ಅಂತ ಹೇಳ್ಬೋದು. ಫಿಸಿಯೋಥೆರಪಿಯಿಂದ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಸರ್ವೈಕಲ್ ರೀಸನ್ಗೆ ಜಾಸ್ತಿ ಪ್ರೆಷರ್ ಅನ್ನ ಹಾಕಬಾರ್ದು, ಅಂದ್ರೆ ಹೆವಿ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಆಮೇಲೆ ಜಾಸ್ತಿ ಸ್ಟ್ರೆಸ್ ತಗೊಂಡು ವೇಟ್ ಅನ್ನ ಎತ್ತೋದಾಗಿರ್ಬೋದು, ಇದೆಲ್ಲ ನಾವು ಅವಾಯ್ಡ್ ಮಾಡಿದ್ರೆ ನಮಗೆ ಈ ಹೆಡ್ಏಕ್ ಅನ್ನ ನಾವು ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇನ್ನು ಲಾಸ್ಟ್ ಒನ್ ರಿಬೌಂಡ್ ಹೆಡ್ಏಕ್. ಯಾವಾಗ ನಮಗೆ ಕಂಟಿನ್ಯೂಸ್ ಆಗಿ ಮೆಡಿಕೇಶನ್ ತಗೊಳ್ತಾ ನಮಗೆ ಹೆಡ್ಏಕ್ ಸ್ಟಾರ್ಟ್ ಆಗಿರ್ತೈತಲ್ಲ ಅದನ್ನ ನಾವು ಅಬ್ಸರ್ವ್ ಮಾಡಿ ಸೊ ಯಾವ ಮೆಡಿಕೇಶನ್ ಇದೆಯಲ್ಲ ಅದನ್ನ ನಾವು ಸ್ಟಾಪ್ ಮಾಡೋದಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ನಾವು ಡಾಕ್ಟರ್ಸ್ ನ ಮೀಟ್ ಆಗಿ ಮೆಡಿಕೇಶನ್ ಅನ್ನ ಚೇಂಜ್ ಮಾಡೋದಾಗಿರ್ಬೋದು, ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ನ ತಗೊಂಡಿವಿ ಅಂದ್ರೆ ಅದು ಕಡಿಮೆ ಆಗ್ತೈತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ತಲೆನೋವಿಗೆ ಹೋಮ್ ರೆಮಿಡೀಸ್ ಅಂದ್ರೆ ಮನೆ ಮದ್ದು. ಸೊ ಫಸ್ಟಿಗೆ ನಾವು ಟ್ರಿಗರ್ ಫ್ಯಾಕ್ಟರ್ಸ್ ನ ಅವಾಯ್ಡ್ ಮಾಡ್ಬೇಕಾಗ್ತೈತಿ. ಅಂದ್ರೆ ನಮ್ಮ ತಲೆನೋವಿಗೆ ಯಾವ್ದಾವ್ದು ಕಾರಣಗಳು ಅದಾವಲ್ಲ ಅವನ್ನ ನಾವು ಅವಾಯ್ಡ್ ಮಾಡ್ಬೇಕಾಗ್ತೈತಿ. ಎಕ್ಸಾಂಪಲ್ ಜಾಸ್ತಿ ಹೊತ್ತು ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು, ಜಾಸ್ತಿ ಹೊತ್ತು ಲೈಟ್ ಅನ್ನ ನೋಡೋದಾಗಿರ್ಬೋದು, ಲೈಟ್ ಅನ್ನ ಯೂಸ್ ಮಾಡೋದಾಗಿರ್ಬೋದು, ಸೌಂಡ್ ಅನ್ನ ನಾವು ಜಾಸ್ತಿ ಕೇಳೋದಾಗಿರ್ಬೋದು, ಇವೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಾಗ್ತೈತಿ. ನೆಕ್ಸ್ಟ್ ಆಹಾರದೊಳಗೆ ಯಾವ ಊಟವನ್ನ ಮಾಡಿದ್ರೆ ನಮಗೆ ವಾಮಿಟ್ ಆಗೋ ತರ ನಮಗೆ ಫೀಲಿಂಗ್ ಆಗ್ತೈತಲ್ಲ ಆ ಊಟವನ್ನ ನಾವು ಅವಾಯ್ಡ್ ಮಾಡ್ಬೇಕಂತ ಹೇಳ್ಬೋದು. ಅಂದ್ರೆ ನಾಸಿಯಾ ಫೀಲಿಂಗ್ ಬರುವಂತ ಊಟವನ್ನ ನಾವು ಅವಾಯ್ಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಫೂಟ್ ಸೋಕಿಂಗ್ ಅಂತ ಹೇಳ್ತೀವಿ. ನಮ್ಮ ಪಾದಗಳನ್ನ ನಾವು ಬಿಸಿನೀರಲ್ಲಿ ಇಡಬೇಕು. ಬಿಸಿನೀರಲ್ಲಿ ಇಟ್ಟಾಗ ನಮ್ಗೆ ಏನಾಗ್ತೈತಿ, ಪಾದಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ತೈತಿ. ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾರ್ಟ್ ಆದಾಗ ನಮ್ಮ ಬ್ರೈನ್ ಅಲ್ಲಿರೋ ಪ್ರೆಷರ್ ಎಲ್ಲ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನೆಕ್ಸ್ಟ್ ತಿನ್ನೋದ್ರೊಳಗೆ ನಾವು ಒಂದು ಆಪಲ್ ಅನ್ನ ತಗೋಬೇಕು. ಅದಕ್ಕೆ ಒಂದು 5 ಲವಂಗವನ್ನ ತಗೊಂಡು 5 ಪಾರ್ಟಲ್ಲಿ ಸ್ಟಿಕ್ ಮಾಡಿ ನೈಟ್ ಅದನ್ನ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿಟ್ಟು ಬೆಳಗ್ಗೆ ಎದ್ದು ಆಪಲ್ ಅನ್ನ ತಿಂದ್ರೆ ನಮಗೆ ತಲೆನೋವನ್ನ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಇದೇ ತರ ನಾವು 15 ದಿನ ಆಪಲ್ ಅನ್ನ ಕಂಟಿನ್ಯೂಸ್ ಆಗಿ ತಿನ್ನೋದ್ರಿಂದ ಬರ್ತಾ ನಮ್ಮ ತಲೆನೋವು ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಶುಂಠಿ ಮತ್ತೆ ಬ್ಲ್ಯಾಕ್ ಟೀ ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ತಲೆನೋವನ್ನ ಅವಾಯ್ಡ್ ಮಾಡ್ಬೋದು. ಲಾಸ್ಟ್ ಒನ್ ಇಂಪಾರ್ಟೆಂಟ್ ಥಿಂಗ್, ನಮ್ಮ ಬಾಡಿನ ನಾವು ಯಾವಾಗ್ಲೂ ಹೈಡ್ರೇಟ್ ಆಗಿಡ್ಬೇಕಂತಂದ್ರೆ ಪ್ರತಿದಿನ ನಾವು ನೀರನ್ನ ಜಾಸ್ತಿ ಸೇವನೆ ಮಾಡಬೇಕು. ಪ್ರತಿದಿನ ನಾವು ಜಾಸ್ತಿ ನೀರನ್ನ ಸೇವನೆ ಮಾಡೋದ್ರಿಂದ ನಾವು ತಲೆನೋವನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇದಿಷ್ಟು ಈ ವಿಡಿಯೋದೊಳಗೆ ತಲೆನೋವು ಬಗ್ಗೆ ಇನ್ಫಾರ್ಮೇಶನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಥ್ಯಾಂಕ್ ಯು, ನಮಸ್ತೆ.